ಬೆಳಗಿನ ತಿಂಡಿ ಇಡ್ಲಿ, ದೋಸೆ ಅಥವಾ ಪಡ್ಡು ಅನ್ನ ಮಾಡಿದವಾಗ ಅದಕ್ಕೊಂದು ಒಳ್ಳೆ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದು ಸಹಜ. ಹಾಗೆ ರವೆ ಇಡ್ಲಿ ಮಾಡಿದವಾಗ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಒಂದು ಶೇಂಗಾ ಚಟ್ನಿ ಹಾಗೆ ಅಥವಾ ಕಾಯಿ ಚಟ್ನಿ, ಯಾವುದೇ ರೀತಿಯ ಚಟ್ನಿ ಆದ್ರೂ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ರವೆ ಇಡ್ಲಿನ ಮಾಡ್ಕೊಂಡಿದ್ದೆ. ರವೆ ಇಡ್ಲಿಗೆ ಅಂದರೆ ಇಡ್ಲಿ ರವೆ ಬರುತ್ತಲ್ವ, ಅದರಿಂದ ಮಾಡಿರುವಂಥ ಇಡ್ಲಿಗಳು. ಹಾಗೆ ಅದೇ ಒಂದು ಇಡ್ಲಿ ಹಿಟ್ಟನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ರೀತಿ ಒಂದು ತಟ್ಟೆ ಇಡ್ಲಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ಬೆಸ್ಟ್ ಅಂತ ಅನಿಸಿದ್ರೆ ಒಂದು ಶೇಂಗಾ ಚಟ್ನಿ. ಇದಕ್ಕೆ ನಾನು ಶೇಂಗಾ ಚಟ್ನಿನ ಮಾಡ್ಕೊಳ್ಳೋದು ಯಾವಾಗಲೂ ಪಡ್ಡುಗೆ ಮತ್ತು ದೋಸೆಗೆ ಹಾಗೆ ಇಡ್ಲಿಗೆ ತುಂಬ ಚೆನ್ನಾಗಿರುವಂಥ ಈ ಚಟ್ನಿಗೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಕಾಯಿ ಬೀಜ ಹಾಗೆ ಬೆಳ್ಳುಳ್ಳಿನ ಒಂದು ಇಡೀ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದಕ್ಕೆ ಜೊತೆಯಾಗಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನಿಮಗೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಡ ಅಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಆದರೆ ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದು ಆಗಿದೆ. ಇವಾಗ ಈರುಳ್ಳಿ ಹಾಗೆ ಸ್ವಲ್ಪ ಕಂದು ಬಣ್ಣ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸೂಪರಾಗಿರುತ್ತೆ ಚಟ್ನಿ. ಹಾಗೆ ಇವಾಗ ಸ್ವಲ್ಪ ಕೊಬ್ಬರಿನೂ ಸಹ ಅದಕ್ಕೆ ಸೇರಿಸ್ಕೊಂಡು ರುಬ್ಬಿದ್ದೀನಿ. ಯಾಕಂದರೆ ಸಾಯಂಕಾಲದವರೆಗೂ ಚಟ್ನಿನ ಆಚೆ ಕಡೆನೇ ಇಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಉಬ್ಬಿ ಬಂದಂಗೆ ಆಗಿ ನೊರೆ ಬಂದಂಗೆ ಆಗಿ ಆ ಥರ ಆಗಿ ಕೆಟ್ಟು ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ಚಟ್ನಿನ ನೈಸಾಗಿ ರುಬ್ಬಿದ್ದಾಗಿದೆ. ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮೇಲ್ಗಡೆ ಅಂದರೆ ಹಸಿದಾಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ನೀವು ಏನು ಬೇಕಾಗಿಲ್ಲ, ಮತ್ತು ಬಿಸಿ ಮಾಡೋದು ಆ ಥರ ಏನು ಬೇಕಾಗಿಲ್ಲ. ಹಸಿ ಕೊತ್ತಂಬರಿ ಮತ್ತು ಬೇಕನ್ಸಿದ್ರೆ ಸ್ವಲ್ಪ ಪುದೀನ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಹಾಗೆ 1-2 ರೌಂಡ್ ಬಂದರೆ ಸಾಕಾಗುತ್ತೆ. ಹಾಗೆ ಚಟ್ನಿಗೆ ಜೊತೆಗೆ ಸ್ವಲ್ಪ ಸಾಂಬಾರು ಕೂಡ ಮಾಡಿದ್ದೆ ನಾನು. ಸಾಂಬಾರಿಗೆ ಇಡ್ಲಿಗೆ ಚಟ್ನಿ ಬೆಸ್ಟಾ ಸಾಂಬಾರು ಬೆಸ್ಟಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಎರಡೂ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಈ ರೀತಿ ಒಂದು ಸುಲಭವಾಗಿರುವಂಥ ಸಾಂಬಾರು ಕೂಡ ರೆಡಿ ಮಾಡ್ಕೋಬೋದು, ಅಥವಾ ನಾವು ಚಟ್ನಿ ಕೂಡ ರೆಡಿ ಮಾಡ್ಕೋಬೋದು. ನಾನು ಇಲ್ಲಿ ರೆಡಿ ಮಾಡಿಟ್ಟಿರುವಂಥ ತಟ್ಟೆ ಇಡ್ಲಿ ಜೊತೆಗೆ ನಾನು ರೆಡಿ ಮಾಡಿರೋಂಥ ಶೇಂಗಾ ಚಟ್ನಿನೂ ಸಹ ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ನೀರು ಶೇಂಗಾ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನೀವು ಸಹ ಖಂಡಿತ ಟ್ರೈ ಮಾಡಿ. ಶೇಂಗಾ ಚಟ್ನಿ ಹಾಗೆ ಇದನ್ನು ಹಸಿ ಕಡಲೆಬೇಳೆಯಿಂದನೂ ಕೂಡ ಮಾಡ್ಕೋಬೋದು, ಅಥವಾ ಪುಟಾಣಿನೂ ಕೂಡ ಮಾಡ್ಕೋಬೋದು. ನೋಡೋದಲ್ವಾ, ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ಹಾಗೆ ಶೇಂಗಾ ಚಟ್ನಿ ಜೊತೆಗೆ ನಾನು ಸಾಂಬಾರನ್ನು ಕೂಡ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಸರ್ವ್ ಮಾಡಿರೋವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ.